ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧ ಔಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೇಯುಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಪುದೀನ. ಈ ಪುದೀನ ಸೊಪ್ಪನ್ನು ಎಲ್ಲಿ ಉಪಯೋಗಿಸ್ತಾರೆ? ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಅಡುಗೆ ಮನೆಯಲ್ಲಿ ಒಂದು ಆಹಾರ ಪದಾರ್ಥಗಳು, ತಿಂಡಿ ತಿನಿಸುಗಳ ಒಂದು ತಯಾರಿಕೆಯಲ್ಲಿ, ಪುದೀನ ಚಟ್ನಿ ಮಾಡಲು, ಪುದೀನದಲ್ಲಿ ಸಾಂಬಾರಿಗೆ, ಹೀಗೆ ಹಲವಾರು ಒಂದು ಖಾದ್ಯಗಳು ಅಂದರೆ ಆಹಾರ ಒಂದು ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಕಾರಣ ಇದು ಒಂದು ಸುವಾಸನೆ ಇರತಕ್ಕಂತಹ ಒಂದು ಎಲೆ, ಪುದೀನ ಎಲೆ, ಹಾಗೂ ಇದು ಒಂದು ರುಚಿಯನ್ನು ಕೊಡ್ತಕ್ಕಂತಹ ಒಂದು ಎಲೆ. ಆದ್ದರಿಂದ ಪುದೀನವನ್ನು ಆಹಾರದಲ್ಲಿ ಉಪಯೋಗಿಸೋದು ತಮಗೆಲ್ಲ ಗೊತ್ತಿರತಕ್ಕಂತಹ ವಿಷಯ. ಆದರೆ ಇವತ್ತಿನ ಈ ಸಂಚಿಕೆಯಲ್ಲಿ ಇದರ ಔಷಧೀಯ ಗುಣಗಳು ನಮ್ಮ ಆರೋಗ್ಯವನ್ನು ಕಾಪಾಡಲು ಯಾವ ರೀತಿ ಸಹಕಾರಿಯಾಗಿದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ಪುದೀನವನ್ನು ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಹೀಗೆ ಎಲ್ಲ ಭಾಷೆಗಳಲ್ಲೂ ಪುದೀನ ಅಂತಲೇ ಕರೀತಾರೆ. ಆದರೆ ಇಂಗ್ಲೀಷ್ನಲ್ಲಿ ಇದನ್ನು ಮಿಂಟ್ ಅಂತ ಕರೀತಾರೆ, ಅಥವಾ ಸ್ಪೇರ್ ಮಿಂಟು, ಪೆಪ್ಪರ್ ಮಿಂಟು, ಗಾರ್ಡನ್ ಮಿಂಟ್, ಹೀಗೆ ಹಲವಾರು ಹೆಸರುಗಳಲ್ಲಿ ಇದನ್ನು ಕರೀತಾರೆ. ಇದರ ಒಂದು ವೈಜ್ಞಾನಿಕ ಹೆಸರು ಮೆಂತಾ ಪೈಪರೇಟಾ ಹಾಗೂ ಮೆಂತಾ ಸ್ಪೈಕೇಟ. ಇದರ ಒಂದು ರಸ ಅಂದರೆ ಟೇಸ್ಟ್, ಇದು ಕಟು ರಸ, ಖಾರ ಇರ್ತದೆ ಇದು. ಹಾಗೂ ಇದರ ಒಂದು ಗುಣ ಲಘು, ರೂಕ್ಷ, ತೀಕ್ಷ್ಣ ಗುಣ ಇರ್ತದೆ. ಲಘು ಗುಣ ಇರೋದ್ರಿಂದ ಲೈಟ್ ಫಾರ್ ಡೈಜೆಷನ್, ಈಸಿಯಾಗಿ ಡೈಜೆಷನ್ ಆಗ್ತದೆ. ರೂಕ್ಷ ಗುಣ ಇರೋದ್ರಿಂದ ಇದು ಒಣಗಿಸೋ ಶಕ್ತಿ ಇರ್ತದೆ. ಹಾಗೂ ತೀಕ್ಷ್ಣ ಗುಣ ಇರೋದ್ರಿಂದ ದೇಹದ ಸಣ್ಣ ಸಣ್ಣ ಒಂದು ಜೀವಕೋಶಗಳಲ್ಲಿ, ರಕ್ತನಾಳಗಳಲ್ಲಿ, ಸೆಲ್ಗಳಲ್ಲಿ ಹೋಗಿ ಇದರ ಔಷಧೀಯ ಗುಣಗಳನ್ನು ನೀಡಿ ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ. ಇದು ಒಂದು ಸೂಕ್ಷ್ಮವಾಗಿರ್ತದೆ. ಹಾಗೂ ಇದರ ಒಂದು ವೀರ್ಯ ಉಷ್ಣವೀರ್ಯ ಇರೋದರಿಂದ ಶೀತ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡಲು ಸಹಕಾರಿಯಾಗಿದೆ. ಇದರ ಒಂದು ಪ್ರಭಾವ ಅಥವಾ ಕರ್ಮ, ಅದರ ಒಂದು ಕೆಲಸ ಏನು ಅಂತಂದರೆ ಕಫ ವಾತ ಶಾಮಕ. ದೇಹದಲ್ಲಿ ವಿಕೃತ ಕಫ ಹಾಗೂ ವಿಕೃತ ವಾಯುವನ್ನು ಶಮನ ಮಾಡಲು ಇದು ಸಹಕಾರಿಯಾಗಿದೆ. ಇದರಲ್ಲಿ ಯಾವ ಯಾವ ಪೋಷಕಾಂಶಗಳಿದೆ? ಪ್ರಮುಖವಾಗಿ ಹೇಳಬೇಕು ಅಂದರೆ ಇದರಲ್ಲಿ ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ ಡಿ, ವೈಟಮಿನ್ ಇ ಹಾಗೂ ಸ್ಯಾಲಿಸಿಲಿಕ್ ಆ್ಯಸಿಡ್, ಫ್ಲೇವೋನಾಯ್ಡ್ಸ್, ಮೆಂಥಾಲ್, ಗ್ಲೈಕೋಸೈಡ್ಸ್, ಹೀಗೆ ಹಲವಾರು ಒಂದು ಪೋಷಕಾಂಶಗಳು ಇದರಲ್ಲಿ ಇದೆ. ಆದ್ದರಿಂದ ಈ ಒಂದು ಯಾವ ಯಾವ ಕಾಯಿಲೆಗಳಲ್ಲಿ ಇದು ಸಹಕಾರಿಯಾಗಿದೆ ಅಂತಂದರೆ ಪ್ರಮುಖವಾಗಿ ಬಾಯಿ ದುರ್ವಾಸನೆ ಇದ್ದ ಸಂದರ್ಭದಲ್ಲಿ, ಸ್ಟೊಮೊಟೈಟಿಸ್, ಮೌತ್ ಅಲ್ಸರ್, ಬ್ಲೀಡಿಂಗ್ ಗಮ್ಸ್ ಅಂದರೆ ಒಸಡಿನಲ್ಲಿ ರಕ್ತಸ್ರಾವ ಇದ್ದ ಸಂದರ್ಭದಲ್ಲಿ, ಹಲ್ಲು ನೋವು, ಬಾಯಿಯ ಒಂದು ದುರ್ವಾಸನೆ ಇದ್ದ ಸಂದರ್ಭದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಇನ್ನು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಲ್ಲಿ ಕೆಮ್ಮು, ಶೀತ, ನೆಗಡಿ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಅಸ್ತಮ, ಉಬ್ಬಸ, ಈ ಒಂದು ತೊಂದರೆಗಳಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಇನ್ನು ಜೀರ್ಣಾಂಗದ ಸಮಸ್ಯೆಗಳಾದ ಅಜೀರ್ಣ, ಇಂಡೈಜೆಷನ್, ಹೊಟ್ಟೆ ಉಬ್ಬರ ಇದ್ದ ಸಂದರ್ಭದಲ್ಲಿ, ಮಲಬದ್ಧತೆ ಇದ್ದ ಸಂದರ್ಭದಲ್ಲಿ, ಹಾರ್ಟ್ ಬರ್ನ್ ಅಂತಂತಂದರೆ ಗೆದೆ ಉರಿ, ಗ್ಯಾಸ್ಟ್ರೈಟಿಸ್ ಇದ್ದ ಸಂದರ್ಭದಲ್ಲಿ, ಅಮ್ಲಪಿತ್ತ ಇದ್ದ ಸಂದರ್ಭದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗೂ ಇಂಟೆಸ್ಟೈನಲ್ ವರ್ಮ್ಸ್ ಅಂತಂದರೆ ಈ ಒಂದು ಹೊಟ್ಟೆಯಲ್ಲಿ ಜಂತು ಹುಳು ಅಥವಾ ಹುಳು ಇದ್ದ ಸಂದರ್ಭದಲ್ಲಿ ಈ ಒಂದು ಹುಳವನ್ನು, ಈ ಇಂಟೆಸ್ಟೈನ್ ವರ್ಮ್ಸನ್ನು ನಿವಾರಣೆ ಮಾಡಲು ಇದು ಸಹಕಾರಿಯಾಗಿದೆ. ಇನ್ನು ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ. ಕಾಂತಿಯನ್ನು ಕೊಡಲು ಸಹಕಾರಿಯಾಗಿದೆ. ಈ ಒಂದು ಚರ್ಮ ಸಂಬಂಧಿ ಕಾಯಿಲೆಗಳು, ಕಜ್ಜಿ, ತುರಿಕೆ, ನವೆ ಇದ್ದ ಸಂದರ್ಭದಲ್ಲಿ ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗೂ ಪಿಂಪಲ್ಸ್ ಅಂತಂದರೆ ಮೊಡವೆ ಇದ್ದಾಗ ಈ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ. ಯಾವುದಾದ್ರು ಒಂದು ಗಾಯ ಆಗಿ ಅದರಲ್ಲಿ ಪಸ್, ಕೀವ ಇದ್ದ ಸಂದರ್ಭದಲ್ಲಿ ಇದನ್ನು ನಿವಾರಣೆ ಮಾಡಲು ಇದು ಔಷಧಿಯಾಗಿ ಕೆಲಸ ಮಾಡ್ತದೆ. ಹೀಗೆ ಇದರ ಔಷಧೀಯ ಗುಣಗಳು ಬಹಳಷ್ಟಿದೆ. ಹಾಗೆ ಇದನ್ನು ಒಂದು ಕಾಸ್ಮೆಟಿಕ್ಸ್ ಇದರಲ್ಲೂ ಉಪಯೋಗಿಸ್ತಾರೆ. ಜೊತೆಗೆ ಇವತ್ತಿನ ದಿನಗಳಲ್ಲಿ ಟೂತ್ಪೇಸ್ಟ್ ಅಂತಂದರೆ ಟೂತ್ಪೇಸ್ಟ್ ತಯಾರಿಕೆಯಲ್ಲೂ ಈ ಒಂದು ಪುದೀನವನ್ನು ಉಪಯೋಗಿಸಿರ್ತಾರೆ. ಮೌತ್ ಫ್ರೆಶ್ನರ್ಸಲ್ಲಿ ಈ ಒಂದು ಪುದೀನವನ್ನು ಉಪಯೋಗಿಸಿರ್ತಾರೆ. ಬಾಯಿ ದುರ್ವಾಸನೆ ನಿವಾರಣೆ ಮಾಡಲು ಈ ಮೌತ್ ಫ್ರೆಶ್ನರ್ಸ್ ತಯಾರಿಕೆಯಲ್ಲಿ ಇದನ್ನು ಉಪಯೋಗಿಸಿರ್ತಾರೆ. ಈಗ ಕ್ರಮಬದ್ಧವಾಗಿ ಯಾವ ಯಾವ ಕಾಯಿಲೆಗಳಿಗೆ ಯಾವ ರೀತಿ ಇದನ್ನು ಉಪಯೋಗಿಸ್ತಾರೆ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ. ಮೊದಲಿಗೆ ಬಾಯಿ ದುರ್ವಾಸನೆ, ಬಾಯಿಯಲ್ಲಿ ಹುಣ್ಣಾಗಿದ್ದ ಸಂದರ್ಭದಲ್ಲಿ, ಸ್ಟೊಮೊಟೈಟಿಸ್, ಬ್ಲೀಡಿಂಗ್ ಗಮ್ಸ್ ಅಂದರೆ ಒಸಡಿನಲ್ಲಿ ರಕ್ತಸ್ರಾವ ಇದ್ದ ಸಂದರ್ಭದಲ್ಲಿ, ಹಲ್ಲು ನೋವು ಇದ್ದ ಸಂದರ್ಭದಲ್ಲಿ
ಸಿಂಪಲ್ ಮನೆಮದ್ದು ಹೇಳ್ತೀನಿ ವೀಕ್ಷಕರೇ. 4ರಿಂದ 5 ಪುದೀನ ಎಲೆಗಳನ್ನು ಬಾಯಲ್ಲಿ ಸುಮ್ಮನೆ ಹಾಗೆ ಅಗಿಯೋದ್ರಿಂದ ಜಗಿಯೋದ್ರಿಂದ ಈ ಬಾಯಿಯ ದುರ್ವಾಸನೆ, ಒಸಡಿನಲ್ಲಿ ರಕ್ತಸ್ರಾವ, ಬಾಯಿಯ ಹುಣ್ಣು, ಈ ಸಮಸ್ಯೆಗಳೆಲ್ಲದು ನಿವಾರಣೆಯಾಗ್ತದೆ. ಹಾಗೂ ಇದನ್ನು ನೀವು ಎಲೆ ತಿನ್ನೋಕ್ಕಾಗಲಿಲ್ಲ ಅಂತಂದರೆ ಯಾವ ರೀತಿ ನೀವು ಇದನ್ನು ಉಪಯೋಗಿಸ್ಬೇಕು ಅಂತಂದರೆ, ಒಂದು ಬೊಗಸೆಯಷ್ಟು ಪುದೀನ ಎಲೆಗಳನ್ನು ಚೆನ್ನಾಗಿ ಜಜ್ಜಿ ಅದರಲ್ಲಿ 2 ಚಮಚ ರಸವನ್ನು ತೆಗೆದು ಆ ರಸವನ್ನು ಒಂದು ಸಣ್ಣ ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕಲಕ್ಬಿಟ್ಟು ಈ ಒಂದು ಮಿಶ್ರಣವನ್ನು ಬಾಯಿಗೆ ಹಾಕ್ಕೊಂಡು ಗಾರ್ಗಲ್ ಮಾಡೋದ್ರಿಂದ, ಗಾರ್ಗಲ್ ಮಾಡಿ ಬಾಯಿ ಮುಕ್ಕಳಿಸಿ ಉಗಿಯೋದ್ರಿಂದ ಬಾಯಿಯ ದುರ್ವಾಸನೆ, ಹಲ್ಲಿನ ನೋವು, ಒಸಡಿನಲ್ಲಿ ರಕ್ತಸ್ರಾವ, ಮೌತ್ ಅಲ್ಸರ್, ಬಾಯಿ ಹುಣ್ಣು, ಈ ಒಂದು ಸಮಸ್ಯೆಗಳೆಲ್ಲದು ನಿವಾರಣೆಯಾಗ್ತದೆ. ಇನ್ನು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಾದ ಶೀತ, ನೆಗಡಿ, ಕೆಮ್ಮು, ಅಸ್ತಮ, ಉಬ್ಸ ಇದ್ದ ಸಂದರ್ಭದಲ್ಲಿ, ಚೆಸ್ಟ್ ಕಂಜೆಷನ್ ಇದ್ದ ಸಂದರ್ಭದಲ್ಲಿ ಪುದೀನದ ಜೊತೆಗೆ 4ರಿಂದ 5 ಪುದೀನ ಎಲೆಯ ಜೊತೆಗೆ ಅರ್ಧ ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ, ಅಥವಾ ಈ ಪುದೀನ ರಸಕ್ಕೆ 1 ಚಮಚ ಪುದೀನ ರಸಕ್ಕೆ ಅರ್ಧ ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಕೆಮ್ಮು, ಕಫ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ. ಇನ್ನು ಜೀರ್ಣಾಂಗದ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ, ನೀವು ಆಹಾರದಲ್ಲಿ ಪುದೀನ ಚಟ್ನಿ ಮಾಡ್ತೀರಾ, ಆಹಾರದಲ್ಲಿ ತಿಂಡಿ ತಿನಿಸುಗಳಲ್ಲಿ ಉಪಯೋಗಿಸೋದ್ರಿಂದ ಇದು ಅಜೀರ್ಣ, ಹೊಟ್ಟೆ ಉಬ್ರ, ಮಲಬದ್ಧತೆ, ಗ್ಯಾಸ್ಟ್ರೈಟಿಸ್ ಈ ಒಂದು ಕಾಯಿಲೆಗಳನ್ನ ನಿವಾರಣೆ ಮಾಡ್ತದೆ. ಪ್ರಮುಖವಾಗಿ ಆಯುರ್ವೇದದಲ್ಲಿ ಇದನ್ನು ರೋಚನಿ ಅಂತ ಹೇಳಿದ್ದಾರೆ. ರೋಚನಿ ಅಂತಂದರೆ ಆಹಾರಕ್ಕೆ ಒಂದು ರುಚಿಯನ್ನು ಕೊಡ್ತಕ್ಕಂತಹ ಒಂದು ಸಸ್ಯ. ಹಾಗಾಗಿ ಈ ಒಂದು ಪುದೀನ ಆಹಾರಕ್ಕೆ ರುಚಿಯನ್ನು ಕೊಡ್ತದೆ. ವನ್ಹಿ ದೀಪನಿ ಅಂತ ಹೇಳಿದರೆ, ವನ್ಹಿ ದೀಪನಿ ಅಂತಂದರೆ ನಾವು ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗಬೇಕು ಅಂತಂದರೆ ಜಠರ ಅಗ್ನಿ ಚೆನ್ನಾಗಿರಬೇಕು. ಕೆಲವೊಬ್ಬರಲ್ಲಿ ಮಂದ ಅಗ್ನಿ ಇದ್ದ ಸಂದರ್ಭದಲ್ಲಿ, ಅಗ್ನಿ ಕಮ್ಮಿ ಇದ್ದ ಸಂದರ್ಭದಲ್ಲಿ ಊಟನೇ ಸೇರಿಸಲ್ಲ, ಊಟ ಹಿಡಿಸಲ್ಲ, ಹೊಟ್ಟೆ ಹಸುವಾಗಲ್ಲ. ಅಂಥ ಸಂದರ್ಭದಲ್ಲಿ ಈ ಒಂದು ಪುದೀನ ಅಗ್ನಿ ದೀಪನ ಅಂದರೆ ವನ್ಹಿ ದೀಪನ ಆಗಿ ಕೆಲಸ ಮಾಡ್ತದೆ. ಅಂತಂದರೆ ಡೈಜೆಸ್ಟಿವ್ ಫೈರ್ನ ಜಾಸ್ತಿ ಮಾಡ್ತದೆ, ಹೊಟ್ಟೆ ಹಸುವನ್ನು ಜಾಸ್ತಿ ಮಾಡ್ತದೆ. ಆದ್ದರಿಂದ ತಿಂದ ಆಹಾರ ಸುಲಭವಾಗಿ ಜೀರ್ಣವಾಗಿ ಮಲಬದ್ಧತೆಯ ಸಮಸ್ಯೆಯಿಲ್ಲ ನಿವಾರಣೆಯಾಗಿ ಆರೋಗ್ಯವನ್ನು ಕಾಪಾಡಲು ಇದು ಸಹಕಾರಿಯಾಗಿದೆ. ಹಾಗೂ ಈ ಒಂದು ಇಂಟೆಸ್ಟೈನಲ್ ವರ್ಮ್ಸ್ ಅಂತಂದರೆ ಹೊಟ್ಟೆಯಲ್ಲಿ ಯಾವುದೇ ಒಂದು ಹುಳಗಳು ಇದ್ದ ಸಂದರ್ಭದಲ್ಲಿ ಇದನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ. ಹಾಗೂ ಯಾವುದೇ ಒಂದು ಗಾಯಗಳಾಗಿದ್ದ ಸಂದರ್ಭದಲ್ಲಿ, ಗಾಯದಲ್ಲಿ ಒಂದು ಡಿಸ್ಚಾರ್ಜ್ ಏನಾರ ಪಸ್ಗಳಾಗಿದ್ದ ಸಂದರ್ಭದಲ್ಲಿ ಇದು ಔಷಧಿಯಾಗಿ ಉಪಯೋಗಿಸ್ತಾರೆ. ಇನ್ನು ಚರ್ಮಕ್ಕೆ ಒಂದು ಕಾಂತಿಯನ್ನು ಕೊಡಲು ಮೊಡವೆಗಳು ಇದ್ದ ಸಂದರ್ಭದಲ್ಲಿ ಔಷಧಿಯಾಗಿ ಉಪಯೋಗಿಸ್ತಾರೆ. ಹಾಗೂ ಚರ್ಮ ಸಂಬಂಧಿ ಕಾಯಿಲೆಗಳಾದ ಕಜ್ಜಿ, ತುರಿಕೆ, ನವೆ, ಕಡಿತ ಈ ಥರ ಒಂದು ಸಂದರ್ಭದಲ್ಲೂ ಇದನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ. ಹಾಗಾಗಿ ಇದರಲ್ಲಿ ಔಷಧಿಯ ಗುಣಗಳು ಬಹಳಷ್ಟಿದೆ. ಈ ಒಂದು ಗಾಯ ಆಗಿದ್ದ ಸಂದರ್ಭದಲ್ಲಿ, ಗಾಯದಲ್ಲಿ ಯಾವುದೇ ಒಂದು ಪಸ್ ಆಗಿದ್ದ ಸಂದರ್ಭದಲ್ಲಿ, ಡಿಸ್ಚಾರ್ಜ್ ಇದ್ದ ಸಂದರ್ಭದಲ್ಲಿ ಪುದೀನವನ್ನು ಚೆನ್ನಾಗಿ ಅರೆದು ಪೇಸ್ಟ್ ಥರ ಮಾಡಿಕೊಂಡು ಈ ಪೇಸ್ಟ್ ಜೊತೆಗೆ ಕಸ್ತೂರಿ ಅರಿಶಿಣವನ್ನು ಮಿಶ್ರಣ ಮಾಡಿ, ಈ ಪುದೀನ ಪೇಸ್ಟ್ ಜೊತೆಗೆ ಕಸ್ತೂರಿ ಅರಿಶಿಣ ಮಿಶ್ರಣ ಮಾಡಿ ಗಾಯ ಆಗಿರತಕ್ಕಂತಹ ಜಾಗದಲ್ಲಿ ಲೇಪ ಹಾಕ್ಕೊಳ್ಳೋದ್ರಿಂದ ಗಾಯ ಆಗಿರೋದು ನಿವಾರಣೆ ಆಗ್ತದೆ, ಪಸ್ ಡಿಸ್ಚಾರ್ಜ್ ಇಲ್ಲದ ಕಡಿಮೆ ಆಗ್ತದೆ. ಇದರ ಜೊತೆಗೆ ಮೊಡವೆ ಇದ್ದ ಸಂದರ್ಭದಲ್ಲೂ ಈ ಒಂದು ಮಿಶ್ರಣವನ್ನು ಪುದೀನ ಪೇಸ್ಟ್ ಜೊತೆಗೆ ಕಸ್ತೂರಿ ಅರಿಶಿಣವನ್ನು ಮಿಶ್ರಣ ಮಾಡಿ ಮುಖಕ್ಕೆ ಲೇಪ ಹಾಕ್ಕೊಳ್ಳೋದ್ರಿಂದ ಈ ಮೊಡವೆ ನಿವಾರಣೆಯಾಗ್ತದೆ, ಕೀವುಗಳು ನಿವಾರಣೆಯಾಗ್ತದೆ, ಮೊಡವೆಯ ಕಲೆಗಳು ನಿವಾರಣೆಯಾಗ್ತದೆ. ಇನ್ನು ಕಜ್ಜಿ ಕಡಿತ ಇದ್ದ ಸಂದರ್ಭದಲ್ಲಿ, ನವೆ ಇದ್ದ ಸಂದರ್ಭದಲ್ಲಿ, ತುರಿಕೆ ಇದ್ದ ಸಂದರ್ಭದಲ್ಲಿ ಕೇವಲ ಒಂದು ಪುದೀನವನ್ನು ಚೆನ್ನಾಗಿ ಅರೆದು ಕಡಿತ ಇದ್ದ ಜಾಗದಲ್ಲಿ ಅದನ್ನು ಅಪ್ಲೈ ಮಾಡೋದ್ರಿಂದ, ಲೇಪ ಹಾಕೊಳ್ಳೋದ್ರಿಂದ ಈ ಕಜ್ಜಿ, ತುರಿಕೆ, ಕಡಿತ ಈ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇನ್ನು ಇಂಟೆಸ್ಟೈನಲ್ ವರ್ಮ್ಸ್ ಅಂತಂದರೆ ಹೊಟ್ಟೆಯಲ್ಲಿ ಹುಳಗಳಿದ್ದ ಸಂದರ್ಭದಲ್ಲಿ ಈ ಒಂದು ಪುದೀನವನ್ನು ಊಟದ ಮೊದಲನೆಯ ತುತ್ತಿನಲ್ಲಿ ಒಂದು 4ರಿಂದ 5 ಎಲೆ ಈ ಒಂದು ಪುದೀನವನ್ನು ಮೊದಲನೇ ತುತ್ತಿನ ಜೊತೆ ಸೇರಿಸ್ಕೊಂಡು ನಾವು ಸೇವನೆ ಮಾಡೋದ್ರಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಹುಳಗಳು ನಿವಾರಣೆ ಆಗ್ತದೆ. ಹಾಗೂ ಇದರಲ್ಲಿ ಹಲವಾರು ಔಷಧೀಯ ಗುಣಗಳಿರೋದ್ರಿಂದ ನಮ್ಮ ಚರ್ಮ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡ್ತದೆ. ಹಾಗೂ ಈ ಒಂದು ಜೀರ್ಣಾಂಗದ ಸಮಸ್ಯೆದ ಕಾಯಿಲೆಗಳನ್ನು ನಿವಾರಣೆ ಮಾಡ್ತದೆ. ಹಾಗೂ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಇದರಲ್ಲಿದೆ.
ಹಾಗೂ ನಮಗೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ. ಒಳ್ಳೆಯ ಸುವಾಸನೆ ಇರತಕ್ಕಂತಹ ಒಂದು ಈ ಪುದೀನ ನಮ್ಮ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಆದರೆ ಕೆಲವೊಂದು ಪೇಷಂಟ್ಸ್ಗಳು ಈ ಒಂದು ಬಂದು ಹೇಳ್ತಾರೆ, ಡಾಕ್ಟ್ರೇ ನಾನು ಈ ಪುದೀನ ತಿಂದ ತಕ್ಷಣ ನಮಗೆ ಹೊಟ್ಟೆ ನೋವು ಜಾಸ್ತಿ ಆಗ್ತದೆ, ಹೊಟ್ಟೆ ಉರಿ ಬರ್ತದೆ, ಹಾಗೂ ಮೈಯೆಲ್ಲ ಕಡಿತ ಬರ್ತದೆ ಅಂತೆಲ್ಲ ಹೇಳ್ತಾರೆ. ಆದ್ದರಿಂದ ಇಂಥ ಒಂದು ವ್ಯಕ್ತಿಗಳಲ್ಲಿ, ಇಂಥ ಒಂದು ಪೇಷಂಟ್ಸಲ್ಲಿ ಪುದೀನವನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ. ಕೆಲವೊಬ್ಬರಿಗೆ ಈ ಕೇವಲ ಪುದೀನವನ್ನು ಸೇವನೆ ಮಾಡೋದಾಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ಪುದೀನ ಜೊತೆಗೆ ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಶುಂಠಿ ಎರಡನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಈ ಹೊಟ್ಟೆ ನೋವು ಬರೋದಿಲ್ಲ, ಹೊಟ್ಟೆ ಉಬ್ಬರ ಆಗೋದಿಲ್ಲ, ಈ ಗ್ಯಾಸ್ಟ್ರೈಟಿಸ್ ಆಮ್ಲಪಿತ್ತ ಸಮಸ್ಯೆಗಳು ನಿವಾರಣೆಯಾಗ್ತದೆ. ಈ ಕಡಿತ, ಈ ಒಂದು ತುರಿಕೆಗಳು ನಿವಾರಣೆಯಾಗ್ತದೆ. ಇಂತಹವರು ಈ ಜೀರಿಗೆ ಶುಂಠಿ ಮಿಶ್ರಣ ಮಾಡಿ ಪುದೀನವನ್ನು ಸೇವನೆ ಮಾಡೋದು ಒಳ್ಳೆಯದು ವೀಕ್ಷಕರೇ. ಹಾಗೂ ಕೆಲವೊಂದು ಸಂದರ್ಭದಲ್ಲಿ ಜಾಯಿಂಟ್ಸ್ ಪೇನ್ಗಳಿರ್ತದೆ. ಜಾಯಿಂಟ್ಸ್ ಪೇನ್ಗಳಲ್ಲೂ ಈ ವಾಯು ಸಂಬಂಧಿ ಕಾಯಿಲೆಗಳು ಅಂತಂದರೆ ಸಂಧಿವಾತ ಇದ್ದ ಸಂದರ್ಭದಲ್ಲಿ ಈ ಒಂದು ಪುದೀನವನ್ನು ಲೇಪ ಮಾಡೋದ್ರಿಂದ ಇದರಲ್ಲಿ ನೋವು ನಿವಾರಣೆಯಾಗ್ತದೆ. ಯಾಕೆ ಅಂತಂದರೆ ವಾಯುವಿನ ಗುಣ ಶೀತ, ಈ ಒಂದು ಪುದೀನದ ವೀರ್ಯ ಉಷ್ಣವೀರ್ಯ. ಆದ್ದರಿಂದ ಈ ಜಾಯಿಂಟ್ಸ್ ಪೇನ್ಗಳಲ್ಲಿ ಪುದೀನವನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಪುದೀನ ಪೇಸ್ಟನ್ನು ಜಾಯಿಂಟ್ಸ್ ಪೇನ್ಗಳಲ್ಲಿ, ಮಂಡಿ ನೋವು ಇದ್ದ ಸಂದರ್ಭದಲ್ಲಿ ಜಾಯಿಂಟ್ಸ್ಗಳಲ್ಲಿ ಲೇಪ ಹಾಕೊಳ್ಳೋದ್ರಿಂದ ಈ ನೋವು ನಿವಾರಣೆಯಾಗ್ತದೆ, ಊತವನ್ನು ಇಡುತ್ತದೆ, ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಆಗ್ತದೆ. ಹೀಗೆ ಹಲವಾರು ಒಂದು ಔಷಧೀಯ ಗುಣಗಳು ಈ ಒಂದು ಪುದೀನದಲ್ಲಿ ಇದೆ ವೀಕ್ಷಕರೇ. ಇವತ್ತಿನ ಈ ಸಂಚಿಕೆಯಲ್ಲಿ ಪುದೀನದ ಮಹತ್ವ, ಪುದೀನದ ವಿಷಯವನ್ನು ತಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.